ಸುಪ್ರೀಂ ಕೋರ್ಟ್ ಆದೇಶದ ನಂತರ ಕೇವಲ 2 ತಿಂಗಳ ಕಾಲಾವಧಿಯನ್ನು ತಗೊಂಡಂತಹ ಈ ಕರ್ನಾಟಕ ರಾಜ್ಯ ಸರ್ಕಾರ 4 ತಿಂಗಳ ಕಾಲ ತನ್ನ ಸಮಿತಿಯ ಅವಧಿಯನ್ನು ವಿಸ್ತರಿಸಿಕೊಂಡಿತು. ಈ ಮಧ್ಯೆ ಕರ್ನಾಟಕ ರಾಜ್ಯದ ಉಪಚುನಾವಣೆ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಹಲವಾರು ಕಡೆ ಮಾದಿಗರ ಆಕ್ರೋಶ ವ್ಯಕ್ತ ಆಯಿತು. ಒಳ ಮೀಸಲಾತಿ ವಂಚನೆಯನ್ನು ಮಾಡಿದಂತಹ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಓಟನ್ನು ನೀಡೋದಿಲ್ಲ, ಬದಲಾಗಿ ನೋಟಾ ಹಾಕ್ತೀವಿ ಅನ್ನುವಂತಹ ಒಂದು ಅಭಿಪ್ರಾಯ ವ್ಯಕ್ತ ಆದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಆಶ್ವಾಸನೆಯನ್ನು ಕೊಟ್ಟರು. ಒಳ ಮೀಸಲಾತಿ ಜಾರಿ ಮಾಡುವವರೆಗೂ ಯಾವುದೇ ಹೊಸ ನೇಮಕಾತಿಗಳನ್ನು ಮಾಡೋದಿಲ್ಲ ಅನ್ನುವಂಥದ್ದು. ಆದರೆ ಮಾತು ತಪ್ಪಿದಂಥ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಮುಂಚೆನೇ ಒಂದು ಅನ್ಯಾಯ ಮಾಡೋ ರೀತಿಯಲ್ಲಿ ನೇಮಕಾತಿ ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡಿತು, ಬಡ್ತಿ ಪ್ರಕ್ರಿಯೆಗಳನ್ನು ಕೂಡ ಪ್ರಾರಂಭ ಮಾಡಿತು. ಈ ವಂಚನೆ ಇದು. ಯಾಕಂದರೆ ಒಂದು ಕ್ಯಾಬಿನೆಟ್ ಡಿಸಿಷನನ್ನು ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ದು ಅಕ್ಟೋಬರ್ 28ನೇ ತಾರೀಕು 2024ನೇ ಇಸ್ವಿ, ಅಂದರೆ 10ನೇ ತಿಂಗಳು 28ನೇ ತಾರೀಕು 2024ರಲ್ಲಿ ಕ್ಯಾಬಿನೆಟ್ ಡಿಸಿಷನ್ ಮಾಡಿ 11ನೇ ತಿಂಗಳು 25 ನವಂಬರ್ 25 ಸರ್ಕಾರಕ್ಕೆ ತನ್ನ ವರದಿಯನ್ನು ಸಲ್ಲಿಸ್ತಾರೆ. ಎಲ್ಲ ನೇಮಕಾತಿಗಳನ್ನ ನಿಲ್ಲಿಸಬೇಕು ಅಂತ ಬರೆಯೋದ್ರ ಬದಲಾಗಿ ಅಲ್ಲಿ ನೇರ ನೇಮಕಾತಿ ಅಂತ ಮಾತ್ರ ಮಾಡೋದು, ಬ್ಯಾಕ್ಲಾಗ್ ಮತ್ತು ಪ್ರಮೋಷನ್ಗಳನ್ನ ಕಂಟಿನ್ಯೂ ಮಾಡುವಂಥ ಒಂದು ಕುತಂತ್ರವನ್ನು ಮಾಡ್ತಾರೆ. ಆನಂತರ ನಾವು ಸರ್ಕಾರಕ್ಕೆ ಸವಾಲಾಗ್ತೀವಿ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿ ಹರಿಹರದಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ತೀವಿ. ಬೆಂಗಳೂರಿಗೆ ಹೋಗಿ ಫ್ರೀಡಮ್ ಪಾರ್ಕ್ನಲ್ಲಿ 17 ದಿವಸಗಳ ಕಾಲ ಅನಿರ್ದಿಷ್ಟಾವಧಿ ಧರಣಿಯನ್ನು ಕೂಡ ಮಾಡಿದ್ವಿ. ಸರ್ಕಾರವನ್ನು ಎಚ್ಚರಿಸಿ ಎಲ್ಲ ನೇಮಕಾತಿಗಳನ್ನು ತಡೆಯುವಂಥ ಪ್ರಯತ್ನವನ್ನು ನಾವು ಮಾಡಿದ್ದಾಯಿತು. ಇದು ನಮ್ಮ ಹೋರಾಟಕ್ಕೆ ಸಿಕ್ಕಿದಂಥ ಗೆಲುವು. ಆದರೆ ಮೊನ್ನೆ ಏಪ್ರಿಲ್ 5ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರಿ ಕಾರ್ಯಕ್ರಮ ಬಾಬು ಜಗಜೀವನ್ ರಾಮ್ರವರ ಸರ್ಕಾರಿ ಕಾರ್ಯಕ್ರಮದಲ್ಲಿ ಆಚರಣೆಯವರ ವೇದಿಕೆ ಮೇಲೆ ನಿಂತ್ಕೊಂಡು ಮಾಜಿ ಸಚಿವ ಆಂಜನೇಯವ್ರನ್ನ ಉದ್ದೇಶಿಸಿ ಮಾತಾಡ್ತಾ, ಇನ್ನು ಮುಂದೆ ಯಾವುದೇ ಬಡ್ತಿ ನೇಮಕಾತಿಗಳು ಇಲ್ಲ, ನಾವು ಇಲ್ಲಿಯವರೆಗೂ ಯಾವುದೇ ಬಡ್ತಿಯನ್ನು ಮಾಡಿಲ್ಲ, ಒಂದು ವೇಳೆ ಯಾವುದೇ ಬಡ್ತಿಗಳನ್ನ ನಾವು ಮಾಡಿದರೂ ಕೂಡ ರದ್ದು ಮಾಡ್ತೀವಿ ಅನ್ನೋ ಮಾತನ್ನು ಮಾತಾಡಿದ್ರು. ಅವರು ಮಾತಾಡಿದ್ದು ಏಪ್ರಿಲ್ 5ನೇ ತಾರೀಕು. ಇವತ್ತಿಗಾಗಲೇ 29ನೇ ತಾರೀಕು, 24 ದಿವಸಗಳಾಯಿತು. 24 ದಿವಸಗಳಲ್ಲಿ 106 ಪ್ರಮೋಷನ್ಗಳಾಗಿದ್ದಾವೆ. ಸರ್ಕಾರವನ್ನು ಹೋಗಿ ಪ್ರಶ್ನೆ ಮಾಡಿದ್ರೆ ಅವತ್ತೇನೋ ಮಾತಿನ ಬರದಲ್ಲಿ ಮಾತಾಡಿದ್ದೀನಿ, ಟೆಕ್ನಿಕಲಿ ಮಾಡೋಕ್ಕೆ ಬರಲ್ಲ ಅನ್ನೋದು ಸುಳ್ಳನ್ನು ಹೇಳ್ತಾರೆ. 371J ಇಂಪ್ಲಿಮೆಂಟ್ ಆಗುವ ಸಂದರ್ಭದಲ್ಲಿ 3 ವರ್ಷಗಳ ಕಾಲ ಈ ರೀತಿಯಾದಂಥ ನೇಮಕಾತಿಗಳನ್ನ ತಡೆ ಹಿಡಿದಂಥ ಉದಾಹರಣೆ ನಮ್ಮ ಮುಂದೆ ಇದೆ. ಹಾಗೆ ಪವಿತ್ರ ಪ್ರಕರಣ ಅನ್ನುವಂಥ ಒಂದು ಪ್ರಕರಣದಲ್ಲಿ 2 ವರ್ಷಗಳ ಕಾಲ ಈ ನೇಮಕಾತಿಗಳನ್ನ ತಡೆ ಹಿಡಿದಂಥ ಉದಾಹರಣೆ ನಮ್ಮ ಮುಂದೆ ಇದೆ. ಹಾಗೆ ನಾಗಮೋಹನ್ ದಾಸ್ರವರ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸುವಂಥದ್ದು 15-17% ಹೆಚ್ಚುವಂಥ ಪ್ರಸ್ತಾಪ ಇದ್ದಾಗ ಈ ಬಡ್ತಿ ನೇಮಕಾತಿ ಅಥವಾ ಹೊಸ ನೇಮಕಾತಿಗಳನ್ನ ತಡೆ ಹಿಡಿದಂಥ ಪ್ರಕರಣ ನಮ್ಮ ಮುಂದೆ ಇರುವಾಗ ಸರ್ಕಾರ ಒಳ ಮೀಸಲಾತಿ ಸಂಬಂಧಿತವಾಗಿ ತೀರ್ಮಾನ ತಗೊಳ್ಳೋಕೆ ಮಾತ್ರ ನಮಗೆ ಸಾಧ್ಯ ಇಲ್ಲ ಅಂತ ಯಾಕೆ ಹೇಳ್ತಿದೆ ಅನ್ನೋದು ಗೊತ್ತಿಲ್ಲ. ಈ ನಡುವಿನಲ್ಲಿ ಮತ್ತೆ ಹೊಸ ನೇಮಕಾತಿಗಳನ್ನ ಮಾಡಬೇಕು ಅಂತ ಅಂದ್ಕೊಂಡು ಗೃಹ ಇಲಾಖೆಯವರು ಪ್ರಯತ್ನ ಮಾಡಿದ್ರು, ಸಮಾಜ ಕಲ್ಯಾಣ ಇಲಾಖೆಯವರು ಪ್ರಯತ್ನ ಮಾಡಿದ್ರು. ಆದರೆ ನಮ್ಮ ಹೋರಾಟದಿಂದ ಅದನ್ನು ತಡೆಯೋಕ್ಕೆ ಸಾಧ್ಯ ಆಗಿದೆ. ಸರ್ಕಾರಕ್ಕೆ ನಾವು ಕೇಳ್ತಾ ಇರೋಂಥದ್ದು, ನೀವು ಕೊಡುವಂತಹ ಒಳ ಮೀಸಲಾತಿ ಯಾವುದೇ ದಯಾಭಿಕ್ಷೆ ಅಲ್ಲ, ಅದು ನಮ್ಮ ಹಕ್ಕು. ಸುಪ್ರೀಂ ಕೋರ್ಟಿನ ಆದೇಶದ ಮೂಲಕ ಬಂದಿರುವಂಥದ್ದು. ಯಾರೋ ನೀವೇನೋ ಹೋಗಲಿ ಪಾಪ ತುಂಬ ವರ್ಷದಿಂದ ಹೋರಾಟ ಮಾಡ್ತಾರೆ, ಹೋದ್ರಲ್ಲಿ ಕೊಟ್ಬಿಡ್ಬೇಕು ಅಂತ ಮಾಡಿರೋಂಥದ್ದು ಅಲ್ಲ. ಅದು ಸುಪ್ರೀಂ ಕೋರ್ಟ್ ಹೇಳಿರೋವಂಥದ್ದಕ್ಕೋಸ್ಕರ ನೀವು ಮಾಡ್ತಾ ಇರೋದು. ಇದೇನು ದಯಾಭಿಕ್ಷೆ ಏನಲ್ಲ. ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಯಾಕಿಷ್ಟು ನೆಪಗಳನ್ನ ತರ್ತಾ ಇದ್ದೀರಿ ಅಂತ. ಪಕ್ಕದ ಆಂಧ್ರದಲ್ಲಾಗಿದೆ, ತೆಲಂಗಾಣದಲ್ಲಾಗಿದೆ, ಹರಿಯಾಣದಲ್ಲಿದೆ, ತಮಿಳುನಾಡಲ್ಲಿದೆ. ಕರ್ನಾಟಕದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಲ್ಲದೇ ಇರುವಂಥ ನೆಪಗಳನ್ನ ಯಾಕೆ ಹೇಳ್ತೀರಿ ಅನ್ನೋದು ನಮ್ಮ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ ಸರ್ಕಾರ. ಎಂಪೆರಿಕಲ್ ಡಾಟಾ ಅನ್ನುವಂಥ ಒಂದು ಕುಂಟು ನೆಪವನ್ನು ಇಟ್ಕೊಂಡಿದ್ದಾರೆ. ಎಂಪೆರಿಕಲ್ ಡಾಟಾ ಅಂತಂದರೆ ಮಾಧುಸ್ವಾಮಿ ವರದಿ, ಸದಾಶಿವ ಆಯೋಗದ ವರದಿ, ಹಾವನೂರು ವರದಿ, ಕಾಂತರಾಜ್ ಆಯೋಗದ ವರದಿಗಳಿದ್ದಾವೆ. ಅದರಲ್ಲಿ ಪ್ರಸ್ತಾಪ ಆಗಿರುವಂತಹ ಎಲ್ಲ ಪಾಪ್ಯುಲೇಷನ್ನ ಅವರೇಜ್ ತೆಗೆದ್ರೆ ಅದೇ ಎಂಪೆರಿಕಲ್ ಡಾಟಾ, ಮುಗಿದೋಯ್ತು. 1 ವಾರದ ಕೆಲಸ ಇದು. ಇದನ್ನು ಮಾಡೋದಕ್ಕೆ 4 ತಿಂಗಳು ಅವಕಾಶ ತಗೊಂಡು 3 ತಿಂಗಳು ಕಾಲ ಕಳೆದು ಇನ್ನೂ ಶುರುವಾಗಿಲ್ಲ. ಮೇ 5ನೇ ತಾರೀಕಿಂದ ಗಣತಿಯನ್ನು ಪ್ರಾರಂಭ ಮಾಡ್ತೀವಿ ಅಂತ. ಹಾಗಾದರೆ ಈ 3 ತಿಂಗಳಲ್ಲಿ ಪ್ರಮೋಷನ್ಗಳನ್ನೆಲ್ಲ ತುಂಬಿ ಎಲ್ಲ ಉದ್ಯೋಗಗಳನ್ನ ಖಾಲಿ ಮಾಡಿ ಆಮೇಲೆ ಒಳ ಮೀಸಲಾತಿ ಅನ್ನುವಂಥ ಒಂದು ಮೋಸದ ಖಾಲಿ ಚಿಪ್ಪನ್ನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀರಾ ನೀವು ಸರ್ಕಾರದವರು ಅಂತ. ಹಾಗಾಗಿ ಇಡೀ ರಾಜ್ಯದಾದ್ಯಂತ ನಾವು ಎಚ್ಚರಿಕೆ ಮೂಡಿಸ್ತಾ ಬರ್ತಾ ಇರುವಂಥದ್ದು, ಒಳ ಮೀಸಲಾತಿ ಜಾರಿ ಆದರೂ ಕೂಡ ಒಂದು ನೀವು ಬಡ್ತಿ ನೇಮಕಾತಿಗಳನ್ನು ನಿಲ್ಲಿಸದೆ ಹೋದರೆ
ನಿಮ್ಮ ಒಳ ಮೀಸಲಾತಿ ನಮಗೆ ಯಾವ ಕೆಲಸಕ್ಕೂ ಬರೋದಿಲ್ಲ. ನಿಮ್ಮ ವಿರುದ್ಧ ನಿರಂತರವಾದಂಥ ಹೋರಾಟವನ್ನು ಮಾಡ್ತೀವಿ. ಮುಂದಿನ ಚುನಾವಣೆಗಳಲ್ಲಿ ನಿಮ್ಮ ಪಕ್ಷದ ವತಿಯಿಂದ ಯಾವುದೇ ಒಬ್ಬ ಅಭ್ಯರ್ಥಿ ವೋಟ್ಗಳನ್ನ ಕೇಳಿಕೊಂಡು ಮಾದಿಗ ಸಮುದಾಯದ ಕಾಲೋನಿಗಳಿಗೂ ಗ್ರಾಮಗಳಿಗೆ ಪ್ರವೇಶ ಮಾಡಿದ್ರೆ ನಿಮ್ಮನ್ನು ಪ್ರವೇಶ ಕೊಡೋದಿಲ್ಲ. ನಿಮ್ಮ ವಂಚನೆಯನ್ನು ನಾವು ಸಹಿಸೋದಿಲ್ಲ, ನಿಮ್ಮ ಮೋಸವನ್ನು ಸಹಿಸೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಈ ಮೂಲಕ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ.